ಹಾಯ್ ಹಲೋ ನಮಸ್ಕಾರ, ಮಿಸ್ಟರ್ ಶ್ರೀಹರ್ಷ ಚಾನಲ್ಗೆ ಸ್ವಾಗತ. ಸೊ ಆಲ್ಮೋಸ್ಟ್ ಆಲ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯುವೈನ ಒಂದು ಸಣ್ಣ ಜಲಕ್ ಇಂಟರ್ನೆಟ್ನಲ್ಲಿ ತುಂಬಾ ಹರಿದಾಡ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಉಪೇಂದ್ರ ಅವರು ನಿಜವಾಗ್ಲೂ ಜಲಕನ್ ಬಿಟ್ಟಿರೋದ ಅಥವಾ ನಮ್ಮ ಜನಗಳ ತಲೆಗೆ ಹುಳವನ್ನ ಬಿಟ್ಟಿರೋದ ಅಂತ. ಯಾಕಂದ್ರೆ ಅದನ್ನ ನೋಡಿ ಹೊರಗೆ ಬರಕ್ಕೆ ಆಗ್ತಿಲ್ಲ ನನಗೆ. ಯಾಕಂದ್ರೆ ಡೈರೆಕ್ಷನ್ ಬಗ್ಗೆ ಅಂತೂ ನೋ ಡೌಟ್, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಹಾಗೆ ಮ್ಯೂಸಿಕ್ ಅಂತೂ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಅದರಲ್ಲಿ ಎಷ್ಟು ಮ್ಯೂಸಿಕ್ ಯೂಸ್ ಮಾಡಿದ್ರೆ ಅಜನೀತ್ ಲೋಕನಾಥ್ ಅವರು, ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರ ಬಗ್ಗೆನೂ ನಾನು ಮಾತಾಡಲ್ಲ. ಬಟ್ ನಾನು ಮಾತಾಡಕ್ ಹೊರಟಿರೋ ವಿಷಯಗಳೇನಂದ್ರೆ ಅಲ್ಲಿ ಬಳಸಿರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳು. ಸೊ ಒಂದು ಕಂಟೆಂಟ್ ಶುರು ಆದ ಕೂಡಲೇ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಏನೆಲ್ಲ ಪ್ರಾಬ್ಲಮ್ಗಳಾಗ್ತಿದೆ, ಅಂದ್ರೆ ಯಾವ ಕಾರಣಗಳಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕುಸಿತಾ ಇದೆ, ಆ ವಿಷಯಗಳ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತಾರೆ. ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದಾದ್ಮೇಲೆ ವಾರ್ಸ್ ಇರ್ಬೋದು, COVID-19 ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು. ಸೊ ಈ ತರದ ವಿಷಯಗಳನ್ನ ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವೆಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ತೊಂದರೆ ಮಾಡ್ತಿದ್ದಾವೆ ಅಂತ. ಹಾಗೆ ನೀವು ಮುಂದೆ ಹೋದ್ರೆ ಒಂದು ಸ್ಲಮ್ ಅಂತ ಜಾಗದಲ್ಲಿ ಡಿಜಿಟಲ್ ಫ್ಲೆಕ್ಸ್ಗಳಿರುತ್ತೆ. ಅಂದ್ರೆ ಸರ್ಕಾರ ತುಂಬಾ ಸದೃಢವಾಗಿದೆ, ಆದ್ರೆ ಪ್ರಜೆಗಳು ಸದೃಢವಾಗಿಲ್ಲ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ ನೋಡಿ, ಅಲ್ಲಿ ಒಂದು ಬಾಳೆಹಣ್ಣು ಬಿದ್ದಿರುತ್ತೆ, ಅದ್ರ ಮೇಲೆ ರಕ್ತ ಚೆಲ್ತಿರುತ್ತೆ. ಸೊ ಅಲ್ಲಿ ಜನಗಳು ಅದನ್ನ ತಗೊಳಕ್ಕೆ ಪರದಾಡ್ತಾ ಇರ್ತಾರೆ. ನನಗನ್ಸುತ್ತೆ ಅದು ಬಾಳೆಹಣ್ಣಲ್ಲ, ಲೈಕ್ ಹೆಣ್ಣು ಅಂತ. ಸೊ ನನಗೆ ಗೊತ್ತಿಲ್ಲ, ನೀವು ಕೂಡ ಕಮೆಂಟ್ ಮಾಡಿ ಅದು ಏನು ಅಂತ. ಹಾಗೆ ಮುಂದಿನ ಸ್ಟೆಪ್ಪಿಗೆ ಹೋದ್ರೆ ಒಂದು ವ್ಯಾನ್ ಬರುತ್ತೆ, ಜಾತಿ ಆಧಾರದ ಮೇಲೆ, ಅದಾದ್ಮೇಲೆ ಧರ್ಮಗಳ ವಿಂಗಡಣೆಯ ಮೇಲೆ ಐಫೋನ್ ಅನ್ನ ಕೊಡೋದಿರ್ಲಿ, ಊಟವನ್ನ ಕೊಡೋದಿರ್ಲಿ ಮಾಡುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ಗುರುಪ್ರಸಾದ್ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ನನಗೆ ತುಂಬಾನೇ ಖುಷಿ ಕೊಟ್ಟಂತ ವಿಷಯ. ಯಾಕಂದ್ರೆ ಗುರುಪ್ರಸಾದ್ ಕೂಡ ಒಬ್ಬ ಒಳ್ಳೆಯ ಡೈರೆಕ್ಟರ್, ಒಬ್ಬ ದಿಗ್ಗಜ ಡೈರೆಕ್ಟರ್ ಕೆಳಗೆ ಕೆಲಸ ಮಾಡಿರೋದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಹಾಗೆ ಅಲ್ಲೂ ಕೂಡ ಜಾತಿಯ ಬಗ್ಗೆ ಒಂದಿಷ್ಟು ವಿಷಯಗಳು ಬರುತ್ತೆ. ಅದಾದ್ಮೇಲೆ ನಾವು ಅಂದ್ರೆ ಈಗಿನ ಸಿಚುವೇಶನ್ ಒಂದಿಷ್ಟು ಹಿಂದೆ ಹೋದ್ರೆ ನಾವು ಒಂದು ಮುದ್ರೆಯನ್ನ ಹಾಕಕ್ಕೆ ಏನ್ ಮಾಡ್ತಾ ಇದ್ವಿ, ಒಂದು ಕಬ್ಬಣದ ಸಲಾಕೆಯನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ 2040 ಉಪ್ಪಿಯವರು ಎಲೆಕ್ಟ್ರಾನಿಕ್ ಒಂದು ಮಷೀನ್ ಅನ್ನ ಯೂಸ್ ಮಾಡಿ ಅಲ್ಲಿ ಬೆನ್ ಮೇಲೆ ಮುದ್ರೆಯನ್ನ ಹಾಕಕ್ಕೆ ಲೈಕ್ ಯೂಸ್ ಮಾಡ್ತಾರೆ. ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ನೋಡಿ ದೇಶ, 2040 ಹೋಗಿದೆ. ಹಾಗೆ ಒಬ್ಬ ಫೋನಲ್ಲಿ ನಾವು ಚಂದ್ರಯಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಕೊಂಡು ಗೋವಿಂದ ನೀಟಾಗಿ ಕೊಳವೆ ಬಾವಿನಲ್ಲಿ ಬಿದ್ದೋಗ್ತಾನೆ. ಅಂದ್ರೆ ಉಪೇಂದ್ರ ಅವ್ರು ಸಿಂಪಲ್ ಆಗಿ ಹೇಳಿದ್ದಾರೆ, ಚಂದ್ರಯಾನಕ್ಕೆ ಹೋಗುವಷ್ಟು ತಾಕತ್ತಿದೆ ನಮ್ಗೆ, ಆದ್ರೆ ಕೊಳವೆ ಬಾವಿ ಅಂತ ಒಂದು ಸಣ್ಣ ಒಂದು ಏನು ನೀರ್ ಬರಕ್ಕೆ ಅಂತ ಒಂದು ಹೋಲ್ ಹಾಕಿರ್ತಾರೆ, ಅಲ್ಲಿ ನೀರ್ ಸಿಕ್ಕಿರಲ್ಲ, ಅದನ್ನ ಸರಿಯಾಗಿ ಮುಚ್ಚಲ್ಲ. ಅಲ್ಲೂ ಕೂಡ ಸರ್ಕಾರಕ್ಕೆ ಮತ್ತೆ 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 ಅದೇನೋ ಅಂತಾರಲ್ಲ, ಶಾಲಲ್ಲಿ ಚಪ್ಪಲಿ ಸುತ್ಕೊಂಡು ಹೊಡೆಯೋದು ಅಂತ, ಆ ತರ ಮಾಡಿದ್ದಾರೆ. ಸೊ ಲೈಕ್ ನನಗೆ ತುಂಬಾನೇ ಇಷ್ಟವಾದಂತಹ ವಿಷಯಗಳಿವು. ಹಾಗೆ ನೀವು ಮುಂದಕ್ಕೆ ಹೋಗೋದಾದ್ರೆ ವೆಪನ್ಸ್ ಖರೀದಿ ಮಾಡಿದಾರಂತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಜನರಿಗೆ ಹಾಕೊಳಕ್ ಬಟ್ಟೆ ಇಲ್ಲ, ಸರಿಯಾಗಿ ಊಟ ಇಲ್ಲ. ನಮ್ಮ ಗೌರ್ಮೆಂಟ್ ವೆಪನ್ಸ್ಗಳನ್ನ ತಗೊಂಡ್ರೆಷ್ಟು ಬಿಟ್ರೆಷ್ಟು ಅಂತ ಮತ್ತೆ ಇಂಡೈರೆಕ್ಟ್ ಆಗಿ ಹೇಳಿರ್ಬೋದು ಅಂತ ಅನ್ಸುತ್ತೆ. ಹಾಗೆ ನೀವು ನೋಡ್ತಿರ್ಬೋದಲ್ಲಿ ಉಪೇಂದ್ರ ಅವರ ಎಂಟ್ರಿ ಏನಾಗುತ್ತೆ, ಆ ಎಂಟ್ರಿ ಆಗೋವಾಗ ಅವರೊಂದು ಕಾರಲ್ಲಿ ಬರ್ತಿರ್ತಾರೆ, ಪಕ್ಕದಲ್ಲಿ ಒಂದಿಷ್ಟು ಜೀಪ್ಗಳು ನಿಂತಿರುತ್ತೆ. ಆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಜನಗಳು ಕುಂಟಾಬಿಲ್ಲೆ ಮತ್ತೆ ಚೌಕಾಬಾರವನ್ನ ಆಡ್ತಿರ್ತಾರೆ ರೋಡಲ್ಲಿ. ಐ ಥಿಂಕ್ ನಿಮ್ಗೆ ಅದು ಒಂದು ಶಾರ್ಟ್ ಅಲ್ಲಿ ಕಾಣಿಸುತ್ತೆ. ಸೊ ಆ ವಿಷಯಗಳು ಅಂದ್ರೆ ಜನಗಳಿಗೆ ಕೆಲಸ ಇಲ್ಲ, ಖಾಲಿ ಬಿದ್ದಿದ್ದಾರೆ ಅಂತ ತೋರ್ಸಕ್ಕೆ ಅಂತಾನೆ ಈ ಶಾಟ್ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಹಾಗೆ ಕ್ರಿಕೆಟ್ ಬೆಟ್ಟಿಂಗ್ ಬರೋದಾದ್ರೆ ಹಾಕೊಳಕ್ ಮೈ ಮೇಲೆ ಬಟ್ಟೆ ಇರಲ್ಲ, ಎಲ್ಲೋ ಒಂದು ಬಿದ್ದೋಗಿರೋ ಪಾಳು ಬಿದ್ದಿರೋ ಮನೇಲಿ ಕೂತ್ಕೊಂಡು ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ. ಅಂದ್ರೆ ಪ್ರತಿಯೊಂದು ಇಂದಿನ ಯುವಕರು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಆ ತಪ್ಪುಗಳಿಂದ ಹಿಡಿದು ನಾವ್ 2040ಕ್ಕೆ ಇದೇ ಸ್ಥಿತಿಯನ್ನ ಇಟ್ಕೊಂಡು ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಉಪೇಂದ್ರ ಅವರು ನೀಟಾಗಿ ಹೇಳಿದ್ದಾರೆ. ಹಾಗೆ ಅಲ್ಲೊಂದು ಬೋರ್ಡ್ ಬರುತ್ತೆ, ಜಾತಿ ಧರ್ಮ ಅಂತ. ಸೊ ಜಾತಿ ಅಂತ ಬಂದಾಗ 301ರಿಂದ 350 ಅಂತ ಒಂದು ನಂಬರ್ ಇರುತ್ತೆ, ಧರ್ಮ ಅಂತ ಬಂದಾಗ 09 ಇರುತ್ತೆ. ಅದೇನು ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಸೂಕ್ಷ್ಮ ವಿಷಯಗಳನ್ನ ಅಲ್ಲಿ ತಗೊಂಡೋಗಿದ್ದಾರೆ. ಲೈಕ್ ಪ್ರತಿಯೊಂದನ್ನು ಯಾವ ರೀತಿ ತಗೊಂಡೋಗಿದ್ದಾರೆ ಅಂತಂದ್ರೆ, ಒಬ್ಬ ದೇಶವನ್ನು ಆಳೋ ರಾಜ ಇದಾನಲ್ಲ, ಅವನು ಒಂದ್ಸರಿ ಗೆದ್ದ ಮೇಲೆ ಜನಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವ್ ಎಷ್ಟಾರು ಧಿಕ್ಕಾರ ಹಾಕೊಳ್ಳಿ, ಅಧಿಕಾರ ಇಂಪಾರ್ಟೆಂಟ್ ಅಂತ ಉಪೇಂದ್ರ ಅವರು ಈ ಒಂದು ಬಿಟ್ಟಿರುವಂತ ಝಲಕ್ನಲ್ಲಿ ಕೊನೆಯದಾಗಿ ಹೇಳ್ತಾರೆ. ಸೊ ನನಗೆ ಎಲ್ಲೋ ಅನ್ಸುತ್ತೆ ಈ ಚಿತ್ರ ಬಂದ ಮೇಲೆ ಜನರ ಮನಸ್ಥಿತಿ ಬದಲಾಗುತ್ತೆ.
ಉಪ್ಪಿ ಏನು ಹೇಳಕ್ ಹೊರಟಿದ್ದಾರೆ ಅದು ನಿಜವಾಗ್ಲೂ ಜನರ ಮನಸ್ಸಿಗೆ ಮುಟ್ಟುತ್ತೆ, ಹಾಗೆ ಜನ ಬದಲಾಗ್ತಾರೆ. ಕೊನೆಯದಾಗ ಒಂದು ಮಾತು, ನೀವು ಬದಲಾಗಿಲ್ಲ ಅಂದರೆ ಉಪ್ಪಿಯವರು ಕಲ್ಕಿ ಅವತಾರದಲ್ಲಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ 2040ಕ್ಕೆ ಕಲ್ಕಿ ರೂಪದಲ್ಲಿ ಉಪೇಂದ್ರ ಅವರು ಬಂದು ಈ ಒಂದು ಜನರಿಗೆ ಅಲ್ಲಿ ಏನಾಗಿದೆ ಅನ್ನೋದನ್ನ ತಿಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅಲ್ಲಿಂದ ಅಲ್ಲೇ ಆಗುತ್ತೆ ಅನ್ನೋದನ್ನ ನೀಟಾಗಿ ಹೇಳಿದ್ದಾರೆ. ಸೊ ಅದು ಇಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಉಪೇಂದ್ರ ಅವರ ಡೈರೆಕ್ಷನ್ಗೆ, ಅವರ ಥಾಟ್ಸ್ಗೆ ನಿಜವಾಗ್ಲೂ ಹೇಳ್ತೇನೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಇಷ್ಟೇ. ಯು ಐ ಅಂದರೆ ನಿಮ್ಮ, ಅಂದರೆ ಯು ಅಂದರೆ ನೀವು, ಐ ಅಂದರೆ ನಾನು, ನಮ್ಮ ನಿಮ್ಮ ಮಧ್ಯದಲ್ಲಿ ನಡೆಯುವಂಥ ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಚಿತ್ರ ಯು ಐ ತುಂಬಾ ಸದ್ದು ಮಾಡ್ತಾ ಇದೆ. ಹಾಗಾಗಿ ಉಪೇಂದ್ರ ಅವರು ತುಂಬ ವರ್ಷಗಳೇ ಆಯಿತು ಡೈರೆಕ್ಷನ್ ಮಾಡಿ ಮತ್ತೆ ಅವರ ಆ್ಯಕ್ಟಿಂಗನ್ನು ಆ ಒಂದು ನಟನೆಯನ್ನು ನೋಡೋದು, ಕಣ್ತುಂಬ್ಕೊಳ್ಳೋದು ಇದೇ ಡಿಸೆಂಬರ್ 20ನೇ ತಾರೀಕು. ಹಾಗಾಗಿ ನಾನು ಕೂಡ ತುಂಬ ವೇಟ್ ಮಾಡ್ತಾ ಇದ್ದೀನಿ ಡಿಸೆಂಬರ್ 20ಕ್ಕೆ. ನೀವು ವೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನೇನಾದರೂ ಯಾವುದಾದ್ರೂ ಚಿಕ್ಕ ಪುಟ್ಟ ವಿಷಯಗಳನ್ನು ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗೋಣ ಮುಂದಿನ ರಿವ್ಯೂ ಒಂದಿಗೆ. ನಮಸ್ಕಾರ.